ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ಸೂಪರ್ವೈಸರ್ ದಿವ್ಯಾ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಇವತ್ತಿನ ದಿನ ನಾನು ನಿಮ್ಮೊಂದಿಗೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರತಿದಿನ ಮಕ್ಕಳನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಯಾವ ರೀತಿ ನೋಡ್ಕೋತಾರೆ ಮತ್ತು ಏನೇನು ಕಲಿಸ್ತಾರೆ ಅನ್ನೋ ವಿಷಯದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಪ್ರತಿದಿನ ಬೆಳಗ್ಗೆ 9:30ರಿಂದ ಕೇಂದ್ರ ಪ್ರಾರಂಭ ಆಗುತ್ತೆ. ಅಂಗನವಾಡಿ ಸಹಾಯಕಿ ಮಕ್ಕಳನ್ನೆಲ್ಲ ಮನೆಯಿಂದ ಕರ್ಕೊಂಡು ಬರ್ತಾರೆ. ಅದಾದ ನಂತರ ನಮ್ಮ ಅಂಗನವಾಡಿ ಟೀಚರು ಮಕ್ಕಳನ್ನೆಲ್ಲ ಸ್ವಾಗತ ಮಾಡಿ ಪ್ರಾರ್ಥನೆ ಹೇಳ್ಕೊಡ್ತಾರೆ. ನಂತರ ಬೆಳಗಿನ ಉಪಹಾರ ಕ್ಷೀರಭಾಗ್ಯ ಯೋಜನೆಯಲ್ಲಿ ಹಾಲನ್ನು ಕುಡಿಯೋದಕ್ಕೆ ಕೊಡ್ತಾರೆ. ಹಾಗೆ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಪೌಷ್ಟಿಕ ಧಾನ್ಯಗಳಿಂದ ತಯಾರಿಸಿರ್ತಕ್ಕಂಥ ಮಿಲೆಟ್ ಲಾಡನ್ನು ಮಕ್ಕಳುಗಳಿಗೆ ತಿನ್ನೋದಕ್ಕೆ ಕೊಡ್ತಾರೆ. ನಂತರ ಅಂಗನವಾಡಿ ಕೇಂದ್ರದಲ್ಲಿ ಆ ವಾರದ ವಿಷಯ ಏನಿರುತ್ತೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳುಗಳಿಗೆ ಶಾಲಾ ಪರೀಕ್ಷೆಯನ್ನು ಕಳಿಸ್ಕೊಡ್ತಾರೆ. ಮಕ್ಕಳಿಗೆ ಅಕ್ಷರಾಭ್ಯಾಸ, ಅಭಿನಯ ಗೀತೆಗಳು, ಕತೆಗಳನ್ನ ಹೇಳ್ಕೊಡೋದು ಮತ್ತು ಆಟಗಳನ್ನ ಆಡಿಸೋದನ್ನು ಮಾಡ್ತಾರೆ. ಇನ್ನು 1 ಗಂಟೆಗೆಲ್ಲ ನಮ್ಮ ಅಂಗನವಾಡಿ ಸಹಾಯಕಿಯವರು ಬಿಸಿ ಊಟನ ತಯಾರಿಸಿ ರೆಡಿ ಇಟ್ಕೊಂಡಿರ್ತಾರೆ. ಆವಾಗ ಮಕ್ಕಳುಗಳಿಗೆ ಪ್ರತಿದಿನ ಅಂಗನವಾಡಿ ಕೇಂದ್ರದಲ್ಲಿ ಅನ್ನ ಸಾಂಬಾರು ಮತ್ತು ವಾರದಲ್ಲಿ 2 ದಿನ ಸೃಷ್ಟಿ ಯೋಜನೆ ಅಡಿಯಲ್ಲಿ ಮೊಟ್ಟೆ ಮತ್ತು ಅನ್ನ ಸಾಂಬಾರು ವಿತರಣೆಯನ್ನು ಮಾಡ್ತಾರೆ. ಇದು ಆಯಾ ಶಿಶು ಅಭಿವೃದ್ಧಿ ಯೋಜನೆಗಳ ಮೆನುವಿನ ಮೇಲೆ ನಿರ್ಧಾರಿತವಾಗಿರುತ್ತೆ. ಯಾಕೆಂದರೆ ಎಲ್ಲ ಕಡೆಯಲ್ಲೂ ಒಂದೇ ರೀತಿ ಇರಲ್ಲ. ನಂತರ 2 ಗಂಟೆಗೆ ಮಕ್ಕಳನ್ನೆಲ್ಲರನ್ನೂ ಕೂಡ ಶುಚಿಯಾಗಿರ್ತಕ್ಕಂಥ ಚಾಪೆ ಮತ್ತು ಬೆಡ್ಶೀಟ್ಗಳನ್ನ ಹಾಸಿ ಫ್ಯಾನ್ಗೆ ಹಾಕಿ ಮಕ್ಕಳುಗಳನ್ನ ಮಲಗಿಸ್ತಾರೆ. ಮಕ್ಕಳುಗಳೆಲ್ಲ ಎದ್ದಾದ ನಂತರ 4 ಗಂಟೆಗೆ ಎಬ್ಬರಿಸಿ ನಮ್ಮ ಅಂಗನವಾಡಿ ಸಹಾಯಕಿ ಮಕ್ಕಳನ್ನೆಲ್ಲ ಮನೆಗಳಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ. ಒಮ್ಮೊಮ್ಮೆ ಪೋಷಕರು ಸಹ ಕೇಂದ್ರಕ್ಕೆ ಬರ್ತಾರೆ, ಅವರೇ ಮಕ್ಕಳುಗಳನ್ನ ಕರ್ಕೊಂಡು ಹೋಗ್ತಾರೆ. ಪ್ರತಿದಿನ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳನ್ನು ಸುರಕ್ಷಿತವಾಗಿ ನೋಡ್ತಕ್ಕಂತಹ ವ್ಯವಸ್ಥೆ ಇರೋದರಿಂದ ಎಲ್ಲ ತಾಯಂದಿರು ಸಹ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳನ್ನ ಕಳಿಸಿ ಸರ್ಕಾರದಿಂದ ಉಚಿತವಾಗಿ ಏನು ಸೌಲಭ್ಯಗಳು ಸಿಗ್ತಿದ್ದಾವೆ ಅವನ್ನೆಲ್ಲ ಬಳಸ್ಕೊಂಡು ನಮ್ಮ ಮಕ್ಕಳ ಭವಿಷ್ಯನ ಉಜ್ವಲ ಮಾಡೋದಕ್ಕೆ ಎಲ್ಲರೂ ಕೂಡ ಸಹಕರಿಸಿ ಅಂತ ಹೇಳ್ತಾ ನಿಮ್ಮಲ್ಲಿ ಮನವಿ ಮಾಡ್ತಾ ಇವತ್ತಿನ ದಿನದ ಈ ವಿಡಿಯೋ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ICDSನ ಇನ್ನಿತರ ಸೇವಾ ಸೌಲಭ್ಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಗುಡ್ ನೈಟ್ ಎವ್ರಿ ಒನ್.